ಪಾರ್ಕಿಂಗು ಮಾಡ್ತಾ ಇದ್ದೀರಾ? ಪಾರ್ಕಿಂಗು ಮಾಡಬೇಕು. ಯಾಕಂದರೆ ಇದೇನಾಗುತ್ತೆ ಅಂದರೆ ಈಗ ರೋಡು ತುಂಬ ಡೆವಲಪ್ ಆಗ್ತಾ ಇದೆ. ನಿಮಗೆ ನಾಳೆ ವೆಹಿಕಲ್ಗಳು ನಿಲ್ಸೋಕ್ಕಾಗೋದಿಲ್ಲ. ಆಮೇಲೆ ಯಾವುದೋ ಕಾರಣದಲ್ಲಿ ನೀವು ಬಿಟ್ಟೋಗ್ಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಪಾರ್ಕಿಂಗ್ ಇದೆ ಕಂಪಲ್ಸರಿ. ನೀವು ಗ್ರೌಂಡ್ ಫ್ಲೋರ್ ಹೋದ್ರೆ ಯಾವುದೇ ಕಾರಣದಲ್ಲಿ ಯಾವುದಕ್ಕೂ ಉಪಯೋಗಿಸೋಕ್ಕಿಲ್ಲ, ಪಾರ್ಕಿಂಗೇ ಮಾಡಬೇಕು. ಇದು ಕಮಿಷನರ್ ಇಲ್ಲಲ್ಲ, ಇದಕ್ಕೆ ಈ ರೋಡಲ್ಲಿ ಇನ್ಮೇಲೆ ಯಾವುದೇ ರೋಡಲ್ಲಿ ಮೇನ್ ರೋಡ್ನಲ್ಲಿ ಇಟ್ ಇಸ್ ಕಂಪಲ್ಸರಿ ಶುಡ್ ಟೇಕ್ ಲೈಸೆನ್ಸ್. KPTCಯಲ್ಲಿ ಯಾವುದೂ ಇಲ್ಲ. ಓಂ ದ್ರವಂತೆ ರಾಜಾ ವೃಣಾದ್ವಂತೆ ಓಂ ದ್ರವಂತೆ ರಾಜಾ ವೃಣಾದ್ವಂತೆ ಬೃಹಸ್ಪತಿಃ ದ್ರವಜಂಕಶ್ಚಾರಾಶಂಧಾರಯತಾಂ ಧ್ರುವಂ ಅಯಮಹಾತೋ ನಮಹಾತೋ ನಮಹಾತೋ ನಮಹಾತೋಸ್ತು. ಮನುಷ್ಯನಿಗೆ ಯಾವ ರೀತಿಯಾಗಿ ನಾಳೆ ಇರ್ತದೋ ಅದೇ ರೀತಿಯಾಗಿ ವಿದ್ಯುತ್ ಶಕ್ತಿನೂ ರಾಜ್ಯಕ್ಕೆ ಒಂದು ದೇಶಕ್ಕೆ. ಈ ವಿದ್ಯುತ್ ಶಕ್ತಿಯನ್ನು ಮಾಡಬೇಕಾದಾಗ ಅದನ್ನು ವಿದ್ಯುತ್ ಶಕ್ತಿಯನ್ನು ಪ್ರಯೋಜನ ಪಡಿಬೇಕಾದಾಗ ಸ್ಟೇಷನ್ಗಳು ಅನಿವಾರ್ಯ. ಸ್ಟೇಷನ್ ಅನಿವಾರ್ಯ ಅಂತಂದಾಗ ನಾನು ಫಸ್ಟ್ 2008ರಲ್ಲಿ ನಾನು ಈ ಕ್ಷೇತ್ರಕ್ಕೆ ಶಾಸಕನಾಗಿ ಬಂದಾಗ, ಆದರೆ ಅದಕ್ಕೆ ಮುಂಚೆ ನಾನು ಕಳ್ಳಂಬೆಳ್ಳ ಕ್ಷೇತ್ರ ಅಂದರೆ ಸಿರಾ ತಾಲೂಕಿನಲ್ಲೇ ಇದ್ದೆ, ಈ ಭಾಗಕ್ಕೆ ಬರ್ತಿರಲಿಲ್ಲ. ಹಾಗಾಗಿ ನಾನು ಬಂದು ಮೊದಲನೇ ಕೆಲಸ ಮಾಡಿದ್ದು ಅಂತೇಳಿದ್ರೆ 220 KVA ಸ್ಟೇಷನ್, 220 KVA ಸ್ಟೇಷನ್ ಬೇಕಾ ಅಂತಕ್ಕಂಥ ಪ್ರಶ್ನೆ ಇತ್ತು ಅವಾಗ. ನಾನು ಹೇಳಿದೆ ಯಾವುದೇ ಕಾರಣದಲ್ಲೂ ಕೂಡ ಅದು ಬೇಕು, ಅದು ನಮ್ಮ ಮುಂದಿನ ಅಭಿವೃದ್ಧಿಗೆ ಬುನಾದಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ. ಅಧಿಕಾರಿಗಳು ಯಾರೂ ಒಪ್ತಿರಲಿಲ್ಲ. ಆದರೆ ನಾನು ಒತ್ತಾಯವನ್ನು ಮಾಡಿ ನಾನು ಆವಾಗ ವಿರೋಧ ಪಕ್ಷದ ಉಪನಾಯಕನಾಗಿ ಅದನ್ನು ನಾನು ಒತ್ತಡವನ್ನು ತರುವಂಥ ಕೆಲಸವನ್ನು ಮಾಡಿ ಮಂಜೂರಾತಿಯನ್ನು ಮಾಡಿಸಿದ್ವಿ. 220 KVA ಸ್ಟೇಷನ್ನು ಜಮೀನು ಬೇಕು, ಎಲ್ಲಿ ತರೋದು? ಅವರು ವಿಶೇಷವಾಗಿ ಪುಕ್ಕಟ್ಟೆ ಕೊಡಬೇಕು ಅಂತಾರೆ ಬೋರ್ಡ್ನವರು. ನಾವು ಎಲ್ಲಿ ಅಂದರೆ 2-3 ಜಾಗ ನೋಡಿದ್ವಿ, 2-3 ಜಾಗ ನೋಡಿದ್ವಿ, ಎಲ್ಲಿಯೂ ಸರಿಯಾಗಲಿಲ್ಲ. ಅಂತಿಮವಾಗಿ ಒಂದು ಜಾಗವನ್ನು ಏನೋ ಕಾಜಿನ್ಯಾಯ ಮಾಡಿ, ವ್ಯಾಜ್ಯ ಇತ್ತು, ಕೋರ್ಟಲ್ಲಿತ್ತು, ಅದನ್ನೆಲ್ಲದೂ ಕೂಡ ಸರಿಪಡಿಸುವಂಥ ಕೆಲಸ ಮಾಡಿ 220 KVA ಸ್ಟೇಷನನ್ನು ಮಾಡಿದ್ವಿ. ಅದು ಮಾಡಿ 2 ಟ್ರಾನ್ಸ್ಫಾರ್ಮರ್, 2 MVA ಎಂತ ಎಷ್ಟು MVA ಅಲ್ಲಪ್ಪ 2 MVA ಟ್ರಾನ್ಸ್ಫಾರ್ಮರ್ಸ್ 2 ಇರೋದು, 1 ಟ್ರಾನ್ಸ್ಫರ್ ಹಾಕಿತ್ತು. ಈಗ ಅದು ಹಾಕಿದ ಮೇಲೆ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಹಾಕಬೇಕು ಅಂತ ಒತ್ತಾಯ ಮಾಡಿದೆ. 2 ಟ್ರಾನ್ಸ್ಫಾರ್ಮರ್ ಬಂದ ಮೇಲೆ ಇದು ಇಡೀ ಒಂದು ಸಂದೇಶ ಹೋಯಿತು ಕೈಗಾರಿಕೋದ್ಯಮಿಗಳಿಗೆ, ಬಂಡವಾಳಶಾಹಿಗಳಿಗೆ. ಸಿರಾದಲ್ಲಿ ಯಾವುದೇ ಕೈಗಾರಿಕೆಗಳು ಮಾಡಿದ್ರೂ ಕೂಡ ಉಳಿತವೆ ಅಂತಕ್ಕಂಥ ಸಂದೇಶ ಹೋಯಿತು. ಆ ಸಂದೇಶದ ಹಿನ್ನೆಲೆಯಲ್ಲಿ ನಾವೇನು ಮಾಡಿದೆ, ಅದನ್ನು ಇಲ್ಲಿ ಎಷ್ಟು ಸ್ಟೇಷನ್ಗಳು, ಸುಮಾರು 4 ಉಪ ಸ್ಟೇಷನ್ಗಳು, ಒಂದು ಇಲ್ಲಿ ತಾಳಗುಂದ, ಇನ್ನೊಂದು KDB ಒಳಗೆ, KDBನಲ್ಲೇ ಒಳಗೆ ಇಂಡಸ್ಟ್ರೀಸ್ಗೆ ಮಾತ್ರ ಸೀಮಿತವಾಗಿ ಒಂದು ಸ್ಟೇಷನ್ನು, ಮತ್ತು ಇಲ್ಲಿ ಒಂದು ಮದ್ಲೂರು ಹತ್ರ ಒಂದು, ಬರಗೂರು ಹತ್ರ ಒಂದು, ಆಮೇಲೆ ದೊಡ್ಡ ಗ್ರಾರದ ಹತ್ರ ಒಂದು ಮಾಡಿದ್ದೀನಿ.
ಮಂತ್ರಿಗಳ ಹತ್ರ ಮಾತಾಡಿದ್ದೀನಿ, ಜಗಳನೂ ಆಡಿದ್ದೀನಿ. ಈಗ ಅದೆಲ್ಲದೂ ಕೂಡ ಈಗ ಅದು ಕೂಡ ಬೋರ್ಡಲ್ಲಿದೆ. ಬೋರ್ಡಲ್ಲಿ ಯಾವತ್ತು ಬೇಕಾದ್ರೂ ಕೂಡ ಒಪ್ಪಿಗೆ ಸಿಗ್ತದೆ. ಅದು ಕೆಲವೇ ದಿವಸದಲ್ಲಿ, ತಿಂಗಳುಗಳು ಅಂತೆಲ್ಲ ಹೇಳಲ್ಲ, ಕೆಲವು ತಿಂಗಳಲ್ಲಿ ಅದು ಡಿವಿಷನ್ ಕೂಡ ಆಗ್ತದೆ. ಆವಾಗ ಬೆಳಗ್ಗೆ ಎದ್ದು ನಾವು ಮಧುಗಿರಿಗೆ ಹೋಗೋದು, ಟಿ ಸಿ ತಗೊಳ್ಬೇಕಾ ಮಧುಗಿರಿಗೆ ಹೋಗೋದು, ಇನ್ನೊಂದು ಪ್ರಶ್ನೆ ತಪ್ಪು ಹೋಗ್ತದೆ. ಈಗ ನಮಗೆ ಹಿಂದೆ ಇರ್ತಕ್ಕಂಥ ಜಾಗದಲ್ಲಿ ಡಿವಿಷನ್ ಆಫೀಸನ್ನು ಕಟ್ಟೋದಕ್ಕೆ ಏನು ತೊಂದರೆ ಇಲ್ಲಲ್ಲ, ಇದೆ ಜಾಗ ಇದೆ, ಇಲ್ಲೇ ಕಟ್ಟೋದಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ಬೆಸ್ಕಾಮು KPTCL ಎರಡೂ ಕೂಡ ಒಂದೇ ಕಡೆ ಇದ್ದರೆ ಅದು ಒಳ್ಳೆಯದಾಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ಅದರ ಬಗ್ಗೆ ಯೋಚನೆ ಮಾಡಿದ್ದೇನೆ. ಯಾವ ರೀತಿಯಾದಂಥ ಈಗ 220 KVA ಸ್ಟೇಷನ್ನು 60% ಓವರ್ಲೋಡ್ ಆಗಿದೆ. ಯೋಜನೆಗಳನ್ನ ಶಿರಾ ಭಾಗಕ್ಕೆ ತರಲಿಕ್ಕೆ ಸಾಹೇಬರು ಒಂದು ಮುನ್ನುಡಿ ಬಂದಿದ್ದಾರೆ. ಯಾಕೆಂತಂದರೆ ಅದರಲ್ಲಿ ಪ್ರಮುಖವಾಗಿ ಸಾಹೇಬ್ರ ಹತ್ರ ಒಂದು ವಿನಂತಿ, ಇವತ್ತು LTAB ಕೇಬಲ್ಗೆ ಟೆಂಡರ್ ಕಾಲಾಗಿ ಲಾಸ್ಟ್ ಡೇಟ್ ಇದೆ ಸರ್, ಅದು ಕೂಡ ಬರ್ತಾ ಇದೆ ಸರ್. ಏನಂದರೆ ಅದನ್ನು ಪ್ರಮುಖವಾಗಿ ವಿದ್ಯುತ್ ಅಪಘಾತಗಳು ಇತ್ತೀಚೆಗೆ ನಮಗೆ ಇಲ್ಲಿ ಶಿರಾ ಭಾಗದಲ್ಲಿ ಜಾಸ್ತಿ ಆಯಿತು. ಇಂಥ ಒಂದು AB ಕೇಬಲ್ನ ತರಲೇಬೇಕು ಅಂತ ಹೇಳಿ ಸಾಹೇಬರು 3-4 ಸಾರಿ ವೈಯಕ್ತಿಕವಾಗಿ ಜಾರ್ಜ್ ಸಾಹೇಬ್ರ ಹತ್ರ ಪ್ರಸ್ತಾವನೆ ಮಾಡಿ ಈ ದಿನ ಅದು ಕಾರ್ಯಗತ ಆಗೋ ರೀತಿ ಮಾಡಿದ್ದಾರೆ. ಇನ್ನು ಮುಂದೆ ಹೌದು LTAB ಕೇಬಲ್ ಆಗ್ತಾ ಇರೋದು ಪೂರ್ಣ ಪ್ರಮಾಣದಲ್ಲಿ ತಾಲ್ಲೂಕಿನಾದ್ಯಂತ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ. ತಾಲ್ಲೂಕಾದ್ಯಂತಕ್ಕೆ 100 ಕೋಟಿ ಮೇಲೆ 100 ಕೋಟಿ ಬೇಕು. ಈಗ ಸದ್ಯಕ್ಕೆ ಟೌನಿಗೆ ಮಾಡ್ತಿರೋದು 15 ಕೋಟಿ. ಎಸ್ ಸರ್. ಸರ್ ಇದರಲ್ಲಿ ಹೋಬಳಿಗಳು ಕೆಲವು ತಗೊಳ್ಳಿ, ಯಾಕಂದರೆ ಈಗಾಗಲೇ ಒಂದು ಸುಮಾರು 5 ಕೋಟಿ ಆಗಿದೆ ಸರ್ ಕೆಲಸ. ಇದ್ರ ಜೊತೆಗೆ ಇನ್ನು ಎಲ್ಲ ತಮ್ಮ ಗಮನಕ್ಕೆ ಅವ್ರು ಹೇಳಿ ಎಸ್ ಸರ್. ಯಾಕಂದರೆ ಅದು ಇದರಿಂದ ಒಂದು ವಿದ್ಯುತ್ ಅಪಘಾತಗಳು ಕಡಿಮೆ ಆಗ್ತವೆ, ಮತ್ತೊಂದು ನಮ್ಮ ವಿದ್ಯುತ್ ಸೋರಿಕೆ ಅಥವಾ ಕಳ್ಳತನ ಆಗೋದು ಕೂಡ ಕಡಿಮೆ ಆಗುತ್ತೆ. ಮತ್ತೊಂದು ಸಾಹೇಬ್ರು ಈಗಾಗಲೇ ಪ್ರಸ್ತಾವನೆ ಮಾಡಿದಂತೆ ಚಿಕ್ಕಬಾಣಗೆರೆ ಹತ್ರ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.